Following a row that erupted between the ruling and the opposition parties over the JJ Nagar murder case, Karnataka's Home Minister Araga Gnanendra had earlier stated that Chandru was murdered for failing to speak in Urdu. ಚಂದ್ರು ಹತ್ಯೆ ಆಗಿದೆ, ನಾನು ಮಾಹಿತಿ ತಗೊಂಡಿದ್ದೀನಿ. ಉರ್ದು ಮಾತಾಡಲಿಕ್ಕೆ ಹೇಳಿದ್ರು, ಅವನಿಗೆ ಬರಲಿಲ್ಲ, ಕನ್ನಡ ಬಿಟ್ಟು ಬೇರೆ ಬರೋದಿಲ್ಲ ಅಂತ ಹೇಳಿದಾಗ ಅವನ್ನ ಚೂರಿಯಿಂದ ಚುಚ್ಚಿ ಕೊಂದಿದ್ದಾರೆ, ಅಮಾನುಷವಾಗಿ ಕೊಂದಿದ್ದಾರೆ. ಅವನೊಬ್ಬ ದಲಿತ ಯುವಕ, ಬಹಳ ಅಮಾನುಷವಾಗಿ ಕೊಲೆ ಮಾಡಿದ್ದಾರೆ. ಈಗಾಗಲೇ ಕೆಲವು ವ್ಯಕ್ತಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ನಮ್ಮ ಪೊಲೀಸರು, ತನಿಖೆ ಅದರ ಹಿಂದಕ್ಕೆ ನಡೀತಾ ಇದೆ. After the police presented a video recorded statement of the prime witness stating that the murder was due to road rage, the Home Minister retracted his statements. ಎರಡು ವೆಹಿಕಲ್ಗಳ ನಡುವೆ ಇದಾಗಿದೆ, ಆಕ್ಸಿಡೆಂಟ್ ಆಗಿದೆ. ಅದರ ಹಿನ್ನೆಲೆಯಲ್ಲಿ ಚರ್ಚೆ ಆಗಿ ಒಬ್ಬ ತೊಡೆಗೆ ಚೂರಿಯಿಂದ ಎರೆದಿದ್ದಾನೆ. ಹಾಗಾಗಿ ಬ್ಲೀಡಿಂಗ್ ಜಾಸ್ತಿ ಆಗಿ ಆಸ್ಪತ್ರೆಗೆ ತಗೊಂಡು ಹೋಗೋದ್ರಲ್ಲಿ ಚಂದ್ರು ಅನ್ನೋನು ಸತ್ತೋಗಿದ್ದಾನೆ. ಅದು ಅಷ್ಟು ಬಿಟ್ಟರೆ ಬೇರೆ. Reacting to this, the opposition Congress demanded action against the Home Minister, and then the ruling party MLC and Ravi Kumar accused the City Police Commissioner Kamal Pant of lying about the case. ಅಲ್ಲ, ನಾವು ಅವ್ರ ಮನೆಗೆ ಹೋಗಿದ್ವಿ. ನಮ್ಮ ರಾಷ್ಟ್ರೀಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ CT ರವಿ ಅವರು, ನಾನು, ನಮ್ಮ PC ಮೋಹನ್ ಅವರು, ನಮ್ಮ SC ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂಥ ಚಲವಾದಿ ನಾರಾಯಣ ಸ್ವಾಮಿ ಅವರು ಅವ್ರ ಮನೆಗೆ ಹೋದಾಗ ಅವ್ರ ತಾಯಿಯವರು, ಅವ್ರ ಚಿಕ್ಕಮ್ಮ ಅವರು, ನೆರೆಹೊರೆಯವರು ಎಲ್ಲರೂ ಕೂಡ ಇದನ್ನೇ ಹೇಳಿದರು. ಬೈಕ್ಗೆ ಆಕ್ಸಿಡೆಂಟ್ ಆಗಿದ್ದು ನಿಜ. ಆ ಸಂದರ್ಭದಲ್ಲಿ ಗಲಾಟೆ ಆಗಿದೆ. ಗಲಾಟೆ ಆದಂಥ ಸಂದರ್ಭದಲ್ಲಿ ಇವನು ಕನ್ನಡದಲ್ಲಿ ಮಾತಾಡಿದ್ದಾನೆ. ಕನ್ನಡ ಮೇ ನೈ ಚಾಹಿಯೆ, ಹಮ್ಕೋ ಉರ್ದು ಮೇ ಚಾಹಿಯೆ, ಉರ್ದುನಲ್ಲಿ ಮಾತಾಡಿ ಅಂತ ಹೇಳಿದ್ದಾರೆ. ಅವರು ಉರ್ದು ನನಗೆ ಬರೋದಿಲ್ಲ ಅಂತ ಹೇಳಿದ್ದಕ್ಕೆ ಚುಚ್ಚಿ ಕೊಲೆ ಮಾಡಿದ್ದಾರೆ. ಇದನ್ನು ಸೈಮನ್ ಹೇಳಿದ್ದಾನೆ. ಅವನಿಗೂ ಕೂಡ ಹಲ್ಲೆ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಸೈಮನ್ ಅಲ್ಲಿಂದ ಹೋಗಿದ್ದಾನೆ. ಮತ್ತೆ ಬಂದು ನೋಡಿದಾಗ ಅವನ ಹತ್ಯೆ ಆಗಿರ್ತಕ್ಕಂಥದ್ದು, ಚುಚ್ಚಿ ಕೊಲೆ ಮಾಡಿರ್ತಕ್ಕಂಥದ್ದು, ರಕ್ತಸ್ರಾವ ಆಗಿರ್ತಕ್ಕಂಥದ್ದು ಕಂಡು ಬಂದಿದೆ. ಇದು ಸತ್ಯ ಇದೆ. ನಾನು ಹೇಳ್ತೇನೆ, ಪೊಲೀಸ್ ಕಮಿಷನರ್ ಹೇಳಿರ್ತಕ್ಕಂಥದ್ದು ಸುಳ್ಳು. ತಮ್ಮ ತಲೆ ಮೇಲೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರು ಸುಳ್ಳು ಹೇಳಿದ್ದಾರೆ ನಾಡಿಗೆ. ಉರ್ದು ವಿಚಾರಕ್ಕೆ ಇವತ್ತು ರವಿಕುಮಾರ್ MLC ರವಿಕುಮಾರ್ ಅಂತ ಕಮಿಷನರ್ ಸುಳ್ಳು ಹೇಳ್ತಾ ಇದ್ದಾರೆ. ಸರ್ ಒಂಚೂರು ಹಿಂದೆ ಸರ್, ನನಗೆ ಇರೋ ಎಲ್ಲ ಮಾಹಿತಿ ಪ್ರಕಾರ ನಾನು ನಿಮಗೆ ಕೇಸ್ದು ವಿಷಯ ಬಗ್ಗೆ ಹೇಳಿದ್ದೀನಿ. ಆವಾಗ ಡಿಕ್ಕಿಯಾಗಿ ಅವ್ರ ನಡುವೆ ವಿವಾದ ಆಗಿ ಅದಕ್ಕೆ ಈ ಘಟನೆ ನಡೆದಿದೆ. The case took a turn after the prime witness Simon Raj reportedly told the media that Chandru had been stabbed because he did not speak Urdu. After which, Chief Minister Bommai said that CID will investigate the case. ಚಂದ್ರು ಕೇಸ್ ಕೊಲೆ ಕೇಸ್ ಪ್ರಕರಣದಲ್ಲಿ ಒಂದಷ್ಟು ಗೊಂದಲ ಆಗ್ತಾ ಇದೆ. ಜಮೀರ್ ಅಹಮದ್ ಸಹ ವಾಗ್ದಾಳಿ ಮಾಡಿದ್ದಾರೆ. ಸರ್ಕಾರ ಗೃಹ ಸಚಿವರು ಸರಿ ಯಾರು ವಾಗ್ದಾಳಿ ಮಾಡ್ತಾರೋ, ಯಾರು ಹೇಳಿಕೆ ಕೊಡ್ತಾರೋ ಇಂಪಾರ್ಟೆಂಟ್ ಅಲ್ಲ, ಸತ್ಯ ಹೊರಗೆ ಬರಬೇಕು, ಅದು ಬಹಳ ಮುಖ್ಯ. ಈ ಎಲ್ಲ ಹಿನ್ನೆಲೆಯಲ್ಲಿ ನಿನ್ನೆ ನಾನು ಪೊಲೀಸ್ ಕಮಿಷನರು ಮತ್ತು DG ಅವ್ರ ಹತ್ರ ಮಾತನಾಡಿದ್ದೇನೆ. ಅದನ್ನು CID ಕೊಡಬೇಕನ್ನುವಂಥ ತೀರ್ಮಾನವನ್ನು ಮಾಡಿದ್ದೆ. ನಿಷ್ಪಕ್ಷಪಾತವಾದಂಥ ತನಿಖೆ ಆಗಲಿ, ಥರ್ಡ್ ಪಾರ್ಟಿಯಿಂದ ತನಿಖೆ ಆಗಲಿ, ಸತ್ಯ ಹೊರಗೆ ಬರಲಿ ಅನ್ನುವಂಥ ಇದರಿಂದ CID ತನಿಖೆಗೆ ಕೊಡಬೇಕು ಅಂತ ಹೇಳಿದ್ದೇನೆ. Following CM statement, Chamrajpet MLA Zamir Ahmad Khan expressed his dismay under investigation by CID and urged the CBI probe. पार्टी के MLC रवि कुमार साहब, नेशनल जनरल सेक्रेटरी, ये कमिश्नर झूठ बोल रहा है. मैं रवि कुमार साहब से पूछना चाहता हूँ, ये तनिखे कौन करता है, इंक्वायरी कौन करता है? ये पुलिस वाले ना करता है, बीजेपी थोड़ी ना करते हैं, RSS वाले थोड़ी करते हैं, या कांग्रेस वाले करते हैं. ये तनिखे करते हैं पुलिस वाले करते हैं. पुलिस के खिलाफ या पुलिस ही झूठा बोले तो सच्चा कौन है आखिर? तुम एक पुलिस अधिकारी के ऊपर ये खाली कमल पंत साहब को नहीं आप बोले, पुलिस कमिश्नर को, पूरी पुलिस डिपार्टमेंट को बोले जैसा हो गया. आपने उस दिन स्टेटमेंट दिया था. अभी वो आ जाके अभी हमारे कर्नाटका के चीफ मिनिस्टर ने CID को ये केस हैंड ओवर किया. CID कौन है? तुम कमिश्नर ही झूठा करके तुम्हारे पार्टी के MLC रवि कुमार साहब बोलते हैं. अभी तुम CID से तुम तरीके को दिए तो उससे हम लोग उम्मीद क्या कर सकते हैं? कैसे उम्मीद रख सकते हैं? अगर हकीकत बाहर आना तो इसको CBI तरीके को देंगे तो यह हकीकत बाहर आएगी.